ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಯುಗಾದಿ ಹಬ್ಬ ಅಥವಾ ಉಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಅದರ ವಿಶೇಷವಾಗಿ ಮೆದುವಾದ ಮೃದುವಾದ ಬೇಳೆ ಹೋಳಿಗೆ ರೆಸಿಪಿ, ಆಮೇಲೆ ಪರ್ಫೆಕ್ಟಾಗಿ ಕರೆಕ್ಟಾಗಿರೋ ಮೆಷರ್ಮೆಂಟಲ್ಲಿ ಫಸ್ಟ್ ಟೈಮ್ ಮಾಡೋರು ಕೂಡ ಚೆನ್ನಾಗಿ ಮಾಡ್ಬೋದು. ಈ ವಿಡಿಯೋನ ನೋಡಿದ್ಮೇಲೆ ಟ್ರೈ ಮಾಡಿ. ಹಬ್ಬಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ, ಅಂದರೆ ಎಲ್ಲದಕ್ಕಿಂತಲೂ ಮೊದಲನೇ ಸ್ಟೆಪ್ಪಲ್ಲಿ ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡ್ಬೇಕು. ಹಿಟ್ಟು ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ, ಹೋಳಿಗೆ ಕಿತ್ತೋಗೋದಿಲ್ಲ, ಒಬ್ಬಟ್ಟು ಕಿತ್ತೋಗೋದಿಲ್ಲ. ಹಿಟ್ಟನ್ನ ಅದಕ್ಕೋಸ್ಕರ ದೊಡ್ಡದಾಗಿರೋದು ಬಟ್ಲ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಚಿರೋಟಿ ರವೆ, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮೈದಾ ಹಿಟ್ಟು, ಎರಡೂ ಸೇಮ್ ಪ್ರಪೋರ್ಷನ್ನಲ್ಲಿ 1 ಗ್ಲಾಸು ಚಿರೋಟಿ ರವೆ ಮತ್ತು 1 ಗ್ಲಾಸು ಮೈದಾ ಹಿಟ್ಟು. ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಕೇವಲ ಚಿರೋಟಿ ರವೆನ ಉಪಯೋಗ ಮಾಡಿ ಕೂಡ ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಕೈ ಆಡಿಸ್ಕೊಂಬಿಡ್ಬೇಕು ಒಂದು ಸಲ. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೋಳಿಗೆ ಹಿಟ್ಟು ಅಥವಾ ಕಂಡಕ ತುಂಬಾ ಇಂಪಾರ್ಟೆಂಟು. ಇದು ಚೆನ್ನಾಗಿ ಬಂದರೆ ಹೋಳಿಗೆ ಚೆನ್ನಾಗಿ ಬಂದೇ ಬರುತ್ತೆ. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಎಣ್ಣೆನ ಹಾಕ್ಕೊಳಕ್ಕೆ ಹೋಗಬೇಡಿ. ಇಷ್ಟರ ಮಟ್ಟಿಗೆ ನಾದ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು, ನಾದ್ಕೊಂಬಿಡ್ಬೇಕು. ಈಗ ನಾದಿದ್ದಾಗಿದೆ. 1 ರಿಂದ 2 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸಮಯ ಇದ್ದರೆ ಬೆಳಗ್ಗೆನೇ ಹಿಟ್ಟನ್ನ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಮಾಡಿಕೊಂಡ್ರೆ ಮತ್ತಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಕಡಿಮೆ ಅಂದರೆ ತುಂಬಾ ಕಡಿಮೆ ಸಮಯನೇ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ನಿಮ್ಮ ಹತ್ರ ಸಮಯ ಇದ್ದರೆ 2 ರಿಂದ 3 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಒಳ್ಳೆಯದು. ಇದು ನೆನೆಯಷ್ಟರಲ್ಲಿ ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇದು ತೊಗರಿ ಬೇಳೆ 1.5 ಗ್ಲಾಸಷ್ಟು ಅಥವಾ ಸುಮಾರು ಒಂದು 300 ಗ್ರಾಮ್ಸ್ ಅಷ್ಟಿದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 10 ಹೋಳಿಗೆಗಳು, ಅಂದರೆ ಮೀಡಿಯಮ್ ಸೈಜ್ 10 ಹೋಳಿಗೆಗಳನ್ನ ಮಾಡ್ಕೋಬೋದು. ತೊಗರಿ ಬೇಳೆನ 1 ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಗರಿ ಬೇಳೆನ ತೊಳೆದ್ಮೇಲೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದು ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ 30 ನಿಮಿಷ ನೆನೆಯಾಗಿ ಬಿಡಬೇಕು. ಸುಮಾರು ಒಂದು 7 ರಿಂದ 8 ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕಾದಿದೆ. ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು. ಈ ರೀತಿ ಕುದಿಯೋವಾಗ, ನೀರು ಚೆನ್ನಾಗಿ ಕುದಿಯೋವಾಗ ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ನಲ್ಲ ತೊಗರಿಬೇಳೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸಹಿತವಾಗಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಇಷ್ಟ ಇದ್ದರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೋದು. ಬೇಳೆ ಬೇಯೋವಾಗ 1 ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ದೊಡ್ಡದಾಗಿರೋ 1 ಟೊಮೆಟೊ. ಸುಮಾರು ಒಂದು 2 ರಿಂದ 3 ನಿಮಿಷ ಈ ನೀರಲ್ಲಿ ಬಿಟ್ಟರೆ ಸಾಕಾಗುತ್ತೆ, ಟೊಮೆಟೊ ಮೆತ್ತಗಾಗುತ್ತೆ. ಇದನ್ನು ನಾವು ಹೋಳಿಗೆ ಸಾರು ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. 5 ನಿಮಿಷ ಆದಮೇಲೆ ಟೊಮೆಟೊ ಹಾಕಿದ್ನಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ಈಗ ತೊಗರಿಬೇಳೆ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸುಮಾರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ ನೋಡಿ. ಈ ರೀತಿ ಮಾಡಿದ್ರೆ ಗೊತ್ತಾಗತ್ತೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ತೊಗರಿಬೇಳೆ ಮತ್ತು ಕಟ್ಟನ್ನು ಬೇರೆ ಬೇರೆ ಮಾಡ್ಕೋಬೇಕು. ಹೋಳಿಗೆ ಸಾರಿನ ರೆಸಿಪಿ ಮುಂದಿನ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ 1-2 ಚಮಚ ತೆಗೆದಿಡ್ತಾ ಇದ್ದೀನಿ. ಇದು ಹೋಳಿಗೆ ಸಾರು ಮಾಡೋವಾಗ ಬೇಕಾಗತ್ತೆ. ಮತ್ತೊಮ್ಮೆ ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ, ಪಾತ್ರೆ ಕೂಡ ಇಟ್ಕೋಬೋದು. ಬೆಲ್ಲ 1.5 ಗ್ಲಾಸಷ್ಟು. ಎಷ್ಟು ತೊಗರಿಬೇಳೆನ ಉಪಯೋಗ ಮಾಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಬೆಲ್ಲನ ಉಪಯೋಗ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಳಕ್ಕೆ ಹೋಗಬಾರ್ದು. ಬೆಲ್ಲನ ತುರಿದು ಅಥವಾ ತೆಳುವಾಗಿ ಚಾಕುಲ್ ಕಟ್ ಮಾಡಿ ಅಥವಾ ಚೆನ್ನಾಗಿ ಕುಟ್ಟಿ ಸೇರಿಸಿದ್ರೆ ಈ ಪ್ರೊಸೆಸ್ನ ಬೇಗ ಮಾಡ್ಕೋಬೋದು. ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ, ಹಸಿ ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಕಲಿಸ್ಕೋಬೇಕು ಚೆನ್ನಾಗಿ. ಮೊದಲೇ ಹೇಳ್ದಂಗೆ ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ. 2 ಏಲಕ್ಕಿ ನೋಡಿ, ನೀರು ಹಾಕ್ಕೊಳ್ಳಿಲ್ಲ ಅಂದ್ರೂ ಎಷ್ಟು ತೇವಾಂಶ ಇದೆ. ತೊಗರಿಬೇಳೆ, ಬೆಂದಿರೋ ತೊಗರಿಬೇಳೆಯಲ್ಲಿ ನೀರಿನ ಅಂಶ ಇರುತ್ತೆ, ಬೆಲ್ಲದಲ್ಲಿ ಕೂಡ ನೀರಿನ ಅಂಶ ಇರುತ್ತೆ. ಅಷ್ಟೇ ಸಾಕಾಗತ್ತೆ. ಸುಮಾರು ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು. ಈಗಿದಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. 2 ಪದಾರ್ಥಗಳು ಕೂಡ, ಅಂದರೆ ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ರುಬ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ. ಗ್ಯಾಸ್ ಸ್ಟವ್ನ ನೆನಪಿಂದ ಆಫ್ ಮಾಡ್ಕೊಳ್ಳಿ.
ತಣ್ಣಗಾಗಬೇಕು. ಬೇಗನೆ ತಣ್ಣಗಾಗಬೇಕನ್ನಂಗಿದ್ರೆ ಫ್ಯಾನ್ ಕೆಳಗೆ ಇಟ್ಕೋಬೋದು. ಬಿಸಿ ಇದ್ದಾಗೇ ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಬೇಳೆ ಬೆಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ. ರುಬ್ಕೊಳ್ತಾ ಇದ್ದೀನಿ. ರುಬ್ಕೋಬೇಕು. ರುಬ್ಲಿಕ್ಕೆ ಕೂಡ ನೀರನ್ನ ಸ್ವಲ್ಪ ಕೂಡ ಹಾಕ್ಕೊಳಕ್ಕೆ ಹೋಗಬಾರ್ದು. ಮನೇಲಿ ಒರಳಿದ್ರೆ ಒರಳಲ್ಲೇ ರುಬ್ಕೊಳ್ಳಿ. ಅಥವಾ ಮಿಕ್ಸಿಯಲ್ಲಿ ರುಬ್ಕೊಳ್ಳಂಗಿದ್ರೆ ಪದೇ ಪದೇ ಮಿಕ್ಸಿ ಜಾರ್ ಕ್ಯಾಪ್ನ ತೆಗೆದು ಒಂದೆರಡು ಸಲ ಕಲಸಿ ರುಬ್ಲಿಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಸ್ವಲ್ಪ ಪದೇ ಪದೇ ಕಲಸಿ ಮಿಕ್ಸಿನ ಹಾಕ್ಕೊಂಡ್ರೆ ನುಣ್ಣಗೆ ರುಬ್ಕೋಬೋದು. ರುಬ್ಬಿದ್ದಾಗಿದೆ. ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಮಿಕ್ಕಿರ ಬೇಳೆ ಬೆಲ್ಲ ಬೇಯಿಸಿಟ್ಕೊಂಡಿರೋದು ಕೂಡ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕು. ಈಗ ಹೂರಣ ಅಥವಾ ಸ್ಟಫಿಂಗು ರೆಡಿಯಾಗಿದೆ. ಹೋಳಿಗೆ ಹಿಟ್ಟು ಕೂಡ ಸುಮಾರು 1-2 ಅವರ್ ನೆನೆ ಹಾಕಿದ್ದೆ. ಚೆನ್ನಾಗಿ ನಾದ್ಕೋಬೇಕು. ಕಡಿಮೆ ಅಂದರೆ ಈ ಸ್ಟೇಜಲ್ಲಿ ಚೆನ್ನಾಗಿ ನಾದ್ಕೊಳ್ಳೋದು ತುಂಬಾ ಮುಖ್ಯ. ಕಡಿಮೆ ಅಂದರೆ 5 ನಿಮಿಷ ಆದರೂ ನಾದ್ಕೋಬೇಕು. ನೋಡಿ, 5 ನಿಮಿಷ ನಾದ್ಕೊಂಡ್ಮೇಲೆ ಎಷ್ಟು ಪರ್ಫೆಕ್ಟಾಗಿ ಮೃದುವಾಗಿದೆ. ಹೂರಣನೂ ರೆಡಿಯಾಗಿದೆ, ಹೋಳಿಗೆ ಹಿಟ್ಟು ಕೂಡ ರೆಡಿಯಾಗಿದೆ. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹೋಳಿಗೆನ ತಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಅಂದರೆ ಬಾಳೆ ಎಲೆ ಅಥವಾ ಹೋಳಿಗೆ ಪೇಪರ್ ಅಂತ ಬರುತ್ತಲ್ಲ, ಅದರ ಮೇಲೆ ಯಾವುದ್ರ ಮೇಲೆ ಬೇಕಾದರೂ ನೀವು ಮಾಡ್ಕೋಬೋದು. ನನಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳ್ಳೋದು ಸುಲಭ ಅನಿಸುತ್ತೆ. ನನಗೆ ಅದರಲ್ಲಿ ಕಂಫರ್ಟಬಲ್ಲು. ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಹೋಳಿಗೆ ಹಿಟ್ಟನ್ನ ಜಾಸ್ತಿ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. 1 ಪೋರ್ಷನ್ ಹೋಳಿಗೆ ಹಿಟ್ಟು ತೊಗೊಂಡ್ರೆ 2 ಭಾಗದಷ್ಟು ಹೋಳಿಗೆ ಹೂರಣ ಇರಬೇಕು. ಕೈಯಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ದೊಡ್ಡ ಲಿಂಬೆಹಣ್ಣು ಗಾತ್ರ ಅಥವಾ ಸಣ್ಣ ಮೂಸಂಬಿ ಗಾತ್ರದಷ್ಟು ಹೂರಣ. ಇದು ತುಂಬಾ ಸಿಂಪಲ್ಲಾಗಿರೋ ಮೆಥಡು. ಈ ಮೆಥಡಲ್ಲಿ ಈ ರೀತಿಯಾಗಿ ಹೂರಣ ಹೋಳಿಗೆ ಹಿಟ್ಟನ್ನ ಕವರ್ ಮಾಡಿ ಯಾರು ಬೇಕಾದರೂ ಮಾಡ್ಬೋದು. ಎಕ್ಸ್ಟ್ರಾ ಮೈದಾ ಹಿಟ್ಟಿದ್ರೆ ತೆಗೆದುಬಿಡಬೇಕು. ಕೈಯಲ್ಲೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರು. ಈ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ತುಂಬಾ ಪರ್ಫೆಕ್ಟಾಗಿರೋ ಫಿನಿಷಿಂಗಲ್ಲಿ ಹೋಳಿಗೆ ಒಬ್ಬಟ್ಟು ಬರುತ್ತೆ. ಬೆರಳು ಮಾರ್ಕ್ ಕೂಡ ಬರಲ್ಲ. ಈ ರೀತಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಳ್ಳೋದ್ರಿಂದ. ಆಮೇಲೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಮೇಲ್ಗಡೆ ಇರೋ ಕವರು ತೆಗೆದುಬಿಡಬೇಕು. ಹೆಂಚು ಚೆನ್ನಾಗಿ ಕಾದಿದೆ. ಹೋಳಿಗೆನ ಮಾಡ್ಕೊಳ್ಳೋವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಲೋ ಫ್ಲೇಮ್ ಬೇಡ. ಲೋ ಫ್ಲೇಮ್ನಲ್ಲಿ ತುಂಬಾ ಹೊತ್ತು ಬೇಯಿಸ್ಕೊಂಡ್ರೆ ಹೋಳಿಗೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮ್ ಸಾಕಾಗುತ್ತೆ. ಎಣ್ಣೆ ಹೋಳಿಗೆ ಬೇಯಿಸ್ಲಿಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ತಿನ್ನೋವಾಗ ತುಪ್ಪ ಉಪಯೋಗ ಮಾಡಬೇಕು. ಹೋಳಿಗೆನ ಬೇಯಿಸೋವಾಗ ತುಪ್ಪದ ಅವಶ್ಯಕತೆ ಏನಿಲ್ಲ. ಒಂದು ಕಡೆ ಚೆನ್ನಾಗಿ ನೋಡಿ, ಎಲ್ಲ ಕಡೆ ಬೇಯಬೇಕು. ಮೇಲ್ಗಡೆ ಇರೋ ಹಿಟ್ಟು ಹೋಳಿಗೆ ಹಿಟ್ಟು ಬೆಂದ ಮೇಲೆ ಗೊತ್ತಾಗುತ್ತೆ. ಆ ರೀತಿ ಚೆನ್ನಾಗಿ ಗೊತ್ತಾದ ಮೇಲೆ ತಿರುವಾಕೋಬೇಕು. ಚೆನ್ನಾಗಿ ಉಬ್ಬುತ್ತೆ ಕೂಡ ಕರೆಕ್ಟಾಗಿ ಮಾಡಿಕೊಂಡ್ರೆ. ಈಗಿದಾಗಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಹೋಳಿಗೆ ಆಗಲಿಕ್ಕೆ 1ರಿಂದ 1.5 ನಿಮಿಷ ಸಾಕಾಗುತ್ತೆ. ತುಪ್ಪ ಹಾಲಿನ ಜೊತೆಗೆ ಸರ್ವ್ ಮಾಡಿದ್ದೀನಿ. ಹೋಳಿಗೆ ಸಾರಿನ ರೆಸಿಪಿ ಇದು. ಬೇಳೆ ಕಟ್ಟು. ನಾನು ಈ ಹೋಳಿಗೆ ಸಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಇಲ್ಲ ಅಂದರೆ ಉಪಯೋಗ ಮಾಡಬೇಡಿ. ಇದನ್ನು ಸ್ಕಿಪ್ ಮಾಡಿ ಹೋಳಿಗೆ ಸಾರನ್ನ ಮಾಡ್ಕೊಳ್ಳಿ. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1 ಟೇಬಲ್ ಸ್ಪೂನಷ್ಟು. ಜೀರಿಗೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ. ಈರುಳ್ಳಿನ ಸುಟ್ಟಿ ಹಾಕಿದ್ರೆ ಕೂಡ, ಬೆಂಕಿಯಲ್ಲಿ ಸುಟ್ಟು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಕೆಂಪಗಾಗಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. 1-2ರಿಂದ 3 ನಿಮಿಷ ಬೇಕಾಗುತ್ತೆ. ಈಗ ಈರುಳ್ಳಿ ಕೆಂಪಾಗಿದೆ, ಮೆತ್ತಗಾಗಿದೆ. ರುಬ್ಕೋಬೇಕು. ಬಿಸಿ ಇದೆ, ತಣ್ಣಗಾಗಲಿ. ಇದು ತಣ್ಣಗಾಗಷ್ಟರಲ್ಲಿ ಬೇಳೆ ಕಟ್ಟು ತಣ್ಣಗಾಗಿದ್ರೆ ಬಿಸಿ ಆಗಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಸಮಯ ಉಳಿತಾಯ ಮಾಡಂಗಿದ್ರೆ ಅದನ್ನು ಕಾಯಕ್ಕೆ ಇಟ್ಕೋಬೋದು. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಎಣ್ಣೆಯಲ್ಲಿ ಬೇಯಿಸಿಟ್ಕೊಂಡಿರೋ ಈರುಳ್ಳಿ ತಣ್ಣಗಾಗಿದೆ. ಇದು ಹೋಳಿಗೆ ಮಾಡೋವಾಗ ಬೇಯಿಸಿಟ್ಕೊಂಡಿದ್ನಲ್ಲ ಟೊಮೆಟೊ, ಅದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಹಸಿ ತೆಂಗಿನ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ತೊಗರಿಬೇಳೆ, ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ ತೆಗೆದಿಟ್ಟಿದ್ದೆ. ಅಂದರೆ ಹೋಳಿಗೆ ಮಾಡೋವಾಗ ಅದನ್ನು ಕೂಡ ಉಪಯೋಗ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಗಾತ್ರದಷ್ಟು ಹೂರಣ. ಹೋಳಿಗೆ ಸಾರಿಗೆ ಹೂರಣ ಬಿದ್ರೇ ಚೆನ್ನಾಗಿರೋದು. ಮನೇಲಿ ಮಾಡಿಟ್ಕೊಂಡಿರೋ ಸಾರಿನ ಪುಡಿ 1ರಿಂದ 1.5 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ನೀರು.
ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬೇಳೆಕಟ್ಟನ್ನ ಕಾಯಕ್ಕಿಟ್ಕೊಂಡಿದ್ದೆ, ಅದಕ್ಕೆ ರುಬ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೋಳಿಗೆ ಸಾರಿನ ಕನ್ಸಿಸ್ಟೆನ್ಸಿ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ. ಹುಣಸೆ ರಸ, ಒಂದು ಮೀಡಿಯಮ್ ಸೈಜ್ ಹುಣಸೆ ಹಣ್ಣು ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ಬೀಜ ನಾರನ್ನೆಲ್ಲ ಚೆನ್ನಾಗಿ ತೆಗೆದು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಕಡ್ಡಿ ಸಹಿತವಾಗಿ, ಹಸಿ ತೆಂಗಿನ ತುರಿ ಸ್ವಲ್ಪ. ಇದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಹಿಂಗು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಮೊದಲೇ ಹೇಳ್ದಂಗೆ ಯಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಕೋಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.